ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಭಾಳ ಕಮ್ಮಿ ಐಟಮ್ಸಲ್ಲಿ ಕಲರ್ಫುಲ್ಲಾಗಿ ಮಕ್ಕಳಿಗಂತೂ ಇಷ್ಟ ಆಗುತ್ತೆ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ಯಾವ ಥರ ಮಾಡೋದು ಮತ್ತು ಏನೆಲ್ಲ ಐಟಮ್ಸ್ ಯೂಸ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ತೆಂಗಿನಕಾಯನ್ನು ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಮದುವೆ ಸೀಸನ್ ಆಗಿರೋದ್ರಿಂದ ಸುಮಾರಷ್ಟು ತೆಂಗಿನಕಾಯಿ ಮನೇಲಿ ಇದ್ದೇ ಇರುತ್ತೆ. ಅದು ವೇಸ್ಟ್ ಆಗದಿರ ಯಾವ ಥರ ಯೂಸ್ ಮಾಡ್ಕೋಬೋದು ಮತ್ತು ಮಕ್ಕಳಿಗೆ ಹೆಂಗೆ ಇಷ್ಟ ಆಗಿ ಹಂಗೆ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ತೆಂಗಿನಕಾಯಿದ್ದು ಸಣ್ಣ ಸಣ್ಣ ಹೋಳುಗಳನ್ನು ಅದಕ್ಕೆ ಒಂದು 10-15 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೊಂಬರೋಣ. ನೀರು ಹಾಕೋದು ಬೇಡ, ಮೊದಲಿಗೆ ತರಿಯಾಗಿ ರುಬ್ಕೊಂಬರೋಣ. ನೋಡಿ, ಮಿಕ್ಸಿ ಮಾಡಿದ್ದಾಯಿತು. ಈಗ ಇದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ. ಈಗ ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ನೋಡಿ, ಮಿಕ್ಸಿ ಮಾಡಿದ್ದಾಯಿತು. ಈ ಹಾಲನ್ನು ನಾನೀಗ ಫಿಲ್ಟರ್ ಮಾಡ್ಕೊತೀನಿ. ಒಂದು ಸ್ಟೀಲ್ ಪಾತ್ರೆಗೆ ಒಂದು ಜಾಲರ ಇಟ್ಕೊಂಡಿದ್ದೀನಿ. ಈ ಮಿಕ್ಸಿ ಮಾಡಿರೋಂಥ ಎಲ್ಲ ಕೊಬ್ಬರಿದು ಹಾಲು ತೊಗೋಬೇಕು. ನಾವಿಲ್ಲಿ 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಫಿಲ್ಟರ್ ಮಾಡ್ಕೊಳಕ್ಕೆ. ಇಲ್ಲ ನೀವು ಕೈಯಲ್ಲಿ ಹಂಗೆ ಪ್ರೆಸ್ ಮಾಡೋಂಗಿದ್ರೂ ಮಾಡ್ಬೋದು. ಪೂರ್ತಿ ಹಾಲೆಲ್ಲ ಬರೋಂಗೆ ಈ ಥರ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈಗ ಈ ಕೊಬ್ಬರಿಯನ್ನು ಮತ್ತೆ ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಪೇಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಮಾಡಿದ್ದಾಯಿತು. ಇದನ್ನು ಮತ್ತೆ ಸೇಮ್ ಆಗಲೇ ತೋರಿಸಿದ್ನಲ್ಲ ಅದೇ ಪ್ರೊಸೀಜರಲ್ಲೇ ಫಿಲ್ಟರ್ ಮಾಡಬೇಕು. ಈ ಹಾಲೆಲ್ಲ ಪೂರ್ತಿ ಈ ಥರ ಸ್ಪೂನಲ್ಲಿ ಇಲ್ಲಾಂದರೆ ಕೈಯಲ್ಲಿ ಪ್ರೆಸ್ ಮಾಡ್ಕೊತ ಹೋಗಬೇಕು. ನೋಡಿ, ಫಿಲ್ಟರ್ ಮಾಡಿದ್ದಾಯಿತು. ಈಗ ನಾನು ಈ ಹಾಲನ್ನು ಸೈಡ್ಗೆ ಇಡ್ತೀನಿ. ನಾವು ಇದರಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ನಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಮಾತ್ರ ಬಳಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿಯನ್ನು ತೊಗೊತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಅವಲಕ್ಕಿ ಎಲ್ಲ ಹಾಕ್ಕೊಂಡು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ. ಈ ಒಂದು ರೆಸಿಪಿಗೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಪೌಡರ್ ಆಗಿದೆ ನೋಡಿ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟಿಗೆಲ್ಲ ತೊಗೊಂಬಿಡೋಣ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಒಂದು ಹಾಲು, ಕೊಬ್ಬರಿ ಹಾಲು. ಆ ಕೊಬ್ಬರಿ ಹಾಲನ್ನು ಕಪ್ ಮೆಜರ್ಮೆಂಟಲ್ಲಿ 1-2 ಕಪ್ಪಷ್ಟು ಕೊಬ್ಬರಿ ಹಾಲನ್ನು ತೊಗೊತಾ ಇದ್ದೀನಿ. ಒಂದು ಗ್ಲಾಸ್ ಜಾರ್ಗೆ 1-2 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಮೆಜರ್ಮೆಂಟಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಲ್ವಾ. ಇದು ನಾವು ಕೊಬ್ಬರಿಯಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಹಿಂಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಅವಲಕ್ಕಿ ಪೌಡರು. ಹಿಂಗೆ ಸಣ್ಣದಾಗಿ ಹಿಂಗೆ ಕಲಿಸ್ತಾ ಇರಿ. ಸ್ವಲ್ಪನೂ ಇದಿರಬಾರ್ದು, ಗಂಟುಗಳು. ಆ ಥರ ಕಲಿಸ್ಕೊಳ್ಳಿ. ನೋಡಿ, ಗಟ್ಟಿ ಆಗಿಬಿಡುತ್ತೆ. ಅವಲಕ್ಕಿ ಹಾಕಿದ ತಕ್ಷಣ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಈಗ ನಾನೊಂದು ಸ್ಟೀಲ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅದೇ ಕಪ್ ಮೆಜರ್ಮೆಂಟಲ್ಲಿ 2 ಕಪ್ಪಷ್ಟು ಬೆಲ್ಲದ ಪೌಡರ್ ತೊಗೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕರೆಸ್ಕೊಂಡ್ರೆ ಸಾಕು. ನಾವು ಬೆಲ್ಲದಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರಗಿಸ್ಕೊಳ್ಳಿ. ಬೆಲ್ಲ ಬೇಗನೆ ಕರಗಿಬಿಡುತ್ತೆ. ಮತ್ತು ಇದು ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಕ್ಕರೆಯಲ್ಲೂ ಮಾಡ್ತಾರೆ, ಬೆಲ್ಲನೇ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, ಇದು ಕರಗಿದೆ. ಈಗ ಫಿಲ್ಟರ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ಸ್ಟೀಲ್ದೊಂದು ಪಾತ್ರೆಗೆ ಒಂದು ಫಿಲ್ಟರ್ ಇಟ್ಕೊಂಡಿದ್ದೀನಿ. ಬಿಸಿ ಇದ್ದಾಗೆ ನಾವು ಫಿಲ್ಟರ್ ಮಾಡ್ಕೊಂಬಿಡಬೇಕು. ನೋಡಿ, ಎಷ್ಟೊಂದು ಕಸ ಕಾಣಿಸುತ್ತೆ ನೋಡಿ, ನಿಮಗೆ ಗೊತ್ತಾಗತ್ತೆ. ನೋಡಿ, ಅಷ್ಟೊಂದು ಕಸ ಇದೆ. ಈಗ ಫಿಲ್ಟರ್ ಮಾಡಿದ್ದಾಯಿತು. ನಾವು ಅದೇ ಸ್ಟೀಲ್ ಪ್ಯಾನ್ಗೆ ಬೆಲ್ಲ ಕರಗಿಸಿರೋಂಥ ನೀರನ್ನೆಲ್ಲ ಹಾಕ್ಕೊತಾ ಇದ್ದೀನಿ.
ಈಗ ಇದಕ್ಕೆ ನಾವು ಅವಲಕ್ಕಿ ಮಿಶ್ರಣ ಮಾಡಿದ್ವಲ್ಲ ಕೊಬ್ಬರಿ ಹಾಲು ಜೊತೆ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪನೂ ಗಂಟುಗಳಿಲ್ದಿರಂಗೆ ಹಿಂಗೆ ಸೌಟಲ್ಲಿ ಕಲಿಸ್ತಾ ಇರಬೇಕು. ಲೋ ಫ್ಲೇಮ್ ಇಟ್ಕೊಳ್ಳಿ, ತಳ ಅಂಟಬಾರ್ದು ಮತ್ತು ಕೈ ಬಿಡಬಾರ್ದು. ಆ ಥರ ಚೆನ್ನಾಗಿ ಕಲಿಸ್ತಾ ಬನ್ನಿ. ಚೆನ್ನಾಗಿ ಪೇಸ್ಟ್ ಆಗಬೇಕು, ಆ ಹದಕ್ಕೆ ನಾವು ಕಲಿಸ್ತಾ ಬರಬೇಕು. ನೋಡಿ, ಹಿಂಗೆ ಕಲಿಸ್ತಾ ಇದ್ದರೆ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪನೂ ಗಂಟಿಲ್ದಿರಂಗೆ ಈ ಥರ ಸುತ್ತಲೂ ಅನ್ಕೊತ ಕಲಿಸ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಮಾಡಿ. ಕಲ್ಲರು ಚೇಂಜ್ ಆಗುತ್ತೆ ಮತ್ತು ಒಳ್ಳೆ ಕಲರು. ಏಲಕ್ಕಿ ಮುಂಚೆನೇ ಹಾಕ್ಬಿಟ್ಟಿರ್ತೀವಲ್ಲ, ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಹೊರಗಡೆ ಒಂದು ವಾರ ಇಟ್ಟರು ಕೆಡೋದಿಲ್ಲ, ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ. ಒಂದು ವಾರ ಆದಮೇಲೆ ಬೇಕಾದರೆ ಫ್ರಿಜ್ಜಲ್ಲಿ ಇಡ್ಬೋದು. ನೋಡಿ, ಹಿಂಗೆ ತಳ ಬಿಟ್ಕೊತ ಬರುತ್ತೆ. ಆವಾಗ ನೋಡಿಕೊಂಡು ನಾವು ಡ್ರೈ ಫ್ರೂಟ್ಸಲ್ಲಿ ನಾನಿಲ್ಲಿ ಕಾಜು ಮಾತ್ರ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಬೇರೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದೆಲ್ಲ ಹಾಕ್ಕೊಂಡು ಈ ಥರ ಕಲಿಸ್ಕೊತ ಬನ್ನಿ. ನೋಡಿ, ತಳ ಬಿಡುತ್ತೆ, ಆವಾಗ ಆಗಿದೆ ಅಂತ ಅರ್ಥ. ಅದಕ್ಕೆ ನಾನೇನು ತುಪ್ಪ ಹಾಕಿಲ್ಲ, ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು. ಇದು ಏನರಲ್ಲಿ ಮಾಡಿದ್ದಾರೆ ಅಂತ ನಾವೇ ಗೆಸ್ ಮಾಡಬೇಕು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಈ ಪೂಜೆ ದಿನ ಏನಾದರೂ ಎಡೆಯಾಗಿಡಬೇಕು ಅಂದ್ರೂ ಇದು ಮಾಡ್ಕೋಬೋದು ನೀವು. ನಾನಿಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊತಾ ಇದ್ದೀನಿ. ಅದು ಗಟ್ಟಿಯಾಗೋದು ನೋಡಿಕೊಂಡು ಇದಕ್ಕೆ ಪ್ಲೇಟಿಗೆ ಸವರ್ಕೋಬೇಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿ, ಆಗಿದೆ ಇದು. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಮೆಜರ್ಮೆಂಟ್ಸಿಗೆ ಬೇರೆ ಥರ ಶೇಪ್ ಬೇಕು, ಡಿಸೈನ್ ಬೇಕು ಅಂದರೆ ಕಪ್ಪಲ್ಲಿ ಹಾಕ್ಕೋಬೋದು, ಬಾಕ್ಸಲ್ಲಿ ಹಾಕ್ಕೋಬೋದು. ನಾನು ಆ ತುಪ್ಪ ಸವರಿರುವಂಥ ಸ್ಪೂನಲ್ಲೇ ಈ ಥರ ಶೇಪ್ ಕೊಡ್ತಾಯಿದ್ದೀನಿ. ನೋಡಿ, ಒಂದು 10 ನಿಮಿಷ ಆಚೆ ಕಡೆ ಇಟ್ಟರೆ ಸಾಕು, ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ಶೇಪ್ ಕೊಡ್ಬೋದು. ನೀವು ಡಿಸೈನಿಗೆ ಬೇರೆ ಯಾವ ಡಿಸೈನ್ದು ಬೋಲ್ ತೊಗೊಂಡ್ರು, ಪ್ಲೇಟ್ ತೊಗೊಂಡ್ರು, ನಿಮ್ಗೆ ಯಾವ್ದು ಇಷ್ಟನೋ ಅದರಲ್ಲಿ ಮಾಡ್ಬೋದು. ನಾನು ಇನ್ನು ಉಳಿದಿರೋದಂತನ್ನು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಡ್ರೈ ಆಗಿದೆ. 10 ಮಿನಿಟ್ಸ್ ಬಿಟ್ಟಿದ್ನಲ್ಲ, ಸ್ವಲ್ಪನೂ ಅಂಟಲ್ಲ. ಈಗ ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಮಕ್ಕಳಂತೂ ದಿನಾಗಲೂ, ಈಗಿನ ಎಕ್ಸಾಮ್ಸ್ ಮುಗೀತಲ್ಲ, ಹಾಲಿಡೇಸ್ ಬರುತ್ತೆ, ಮಕ್ಕಳು ದಿನಕ್ಕೆ ಒಂದೊಂದು ಐಟಮ್ ಕೇಳ್ತಾನೆ ಇರ್ತಾರೆ ಸಂಜೆ ಸ್ನ್ಯಾಕ್ಸ್ಗೆ. ಅದಕ್ಕೆ ಏನಾದರೂ ಒಂದು ಸ್ವೀಟೋ ಇಲ್ಲ ಖಾರನೋ ಏನಾದರೂ ಒಂದು ಮಾಡಲೇಬೇಕಾಗತ್ತೆ. ಇದೊಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳಿಗೆ. ಇದಾಗಿದೆ ನೋಡಿ. ಈಗ ಸಣ್ಣ ಸಣ್ಣ ಪೀಸುಗಳ ಮಾಡ್ಕೊಂಡಿದ್ದೀನಿ. ನೋಡಿರಿ, ತೆಗೆದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕೈಗಂಟಲ್ಲ, ಜಲ್ಲಿ ಆಗಿದೆ, ಸ್ಪಂಜ್ ಥರ ಇದೆ ನೋಡಿ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೂ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಮತ್ತು ಹೆಲ್ತ್ಗೂ ಒಳ್ಳೆಯದು. ಬೆಲ್ಲದಲ್ಲಿ ಮಾಡಿರ್ತೀವಿ, ಕೊಬ್ಬರಿ ಹಾಲು ಬೆಲ್ಲ ಎಲ್ಲ ಒಳ್ಳೆಯದು. ಹಿರಿಯರು ಇಷ್ಟಪಟ್ಟು ತಿಂತಾರೆ. ಗೆಸ್ಟ್ ಬಂದಾಗ ಸಡನ್ನಾಗಿ ಯಾವುದಪ್ಪ ಮಾಡೋದು ಅಂತ ಯೋಚನೆ ಮಾಡೋಷ್ಟೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೋಬೋದಿದ್ದು. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ತೆಂಗಿನಕಾಯಿ ಹಲ್ವ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.